ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಟೀಗೆ ಮಸಾಲೆ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಟೀ ಇಷ್ಟಪಡೋರು ಈ ರೀತಿ ಒಮ್ಮೆ ಮಸಾಲೆ ಪೌಡ್ರನ್ನ ಮಾಡಿಟ್ಕೊಂಡು ಒಂದು ಸತಿ ಟೇಸ್ಟ್ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂದರೆ, ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಒಂದು 3ರಿಂದ 4 ಇಂಚಷ್ಟು ಚಕ್ಕೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಲವಂಗನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಇವೆಲ್ಲ ಸ್ವಲ್ಪ ಬೆಚ್ಚಗೆ ಆಗ್ತಿದೆ ಅನ್ನೋವಾಗ 1 ಟೀ ಸ್ಪೂನಷ್ಟು ಸೋಂಪು, ನೀವು ದೊಡ್ಡ ಟೇಬಲ್ ಸ್ಪೂನಲ್ಲಿ ತೊಗೊಳ್ಳೋದ್ರಿಂದ ಏಲಕ್ಕಿ ಮತ್ತು ಲವಂಗ ಅವೆಲ್ಲ ಟೇಬಲ್ ಸ್ಪೂನು, ಸೋಂಪು ಬಂದು ನೀವು ಟೇಬಲ್ ಸ್ಪೂನಲ್ಲೇ ಹಾಕಿದ್ರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ, ಅಥವಾ ಟೀ ಸ್ಪೂನ್ ಅಳತೆನಲ್ಲಿ ಹಾಕಿ ಎಲ್ಲನೂ ಚೆನ್ನಾಗಿ ಪರಿಮಳ ಬರೋವರೆಗೂ ಹುರಿದು ಪಕ್ಕಕ್ಕೆ ತೆಗೆದಿಡಿ. ಈಗ ನಾನಿಲ್ಲಿ ಅದೇ ಪ್ಯಾನ್ನ ಒಲೆ ಆಫ್ ಮಾಡಿ 1/4 ಕಪ್ ಆಗೋಷ್ಟು ಅಂದರೆ 4 ಟೇಬಲ್ ಸ್ಪೂನಷ್ಟು ಶುಂಠಿ ಪುಡಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಆ ಪ್ಯಾನ್ ಬಿಸಿಗೆ ಶುಂಠಿ ಪುಡಿ ಕೂಡ ಬಿಸಿಯಾಗಿರುತ್ತೆ. ಈಗ ಹುರಿದಿರೋ ಮಸಾಲೆ ಪದಾರ್ಥ ಎಲ್ಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸತಿ ಪೌಡ್ರ್ ಮಾಡಿ, ಈ ರೀತಿ ದಪ್ಪದಾಗಿ ಪೌಡ್ರ್ ಆದ ನಂತರ ಹುರಿದಿಟ್ಕೊಂಡಿರೋಂಥ ಶುಂಠಿ ಪುಡಿನೂ ಕೂಡ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಟೀ ಮಸಾಲೆ ರೆಡಿಯಾಗಿರುತ್ತೆ. ನೀವು ನಾರ್ಮಲ್ ಟೀ ಹೇಗೆ ಮಾಡ್ತೀರೋ ಅದೇ ರೀತಿ ಮಾಡಿಕೊಂಡು ಇದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಮಸ್ಕಾರ.